80,000 ಕೊಟ್ಬಿಡೋಣ. 80,000 ಸ್ಪಾರ್ಕ್ ಕೊಟ್ಬಿಡೋಣ. 195 ಈವನ್ 194ಗೂ ಆಗಲ್ಲ. 1,95,000 ವಿತ್ NOC. 2,25,000ಗೆ 13 ಮಾಡಲ್ 85 PS ಡಸ್ಟರ್ ಬ್ಲಾಕ್ ಕಲರ್. 2.5ಗೆ i20 ತಗೊಳ್ಳೋರಿಗೆ ಶವರ್ ಲೈಟ್ ಸ್ಪಾರ್ಕ್ ಫ್ರೀ. 2016 ಮಾಡಲ್ ಗ್ರ್ಯಾಂಡ್ ರಿಟರ್ನ್ ಕೇವಲ 2,25,000 ಮಾತ್ರ. ಆಸ್ ಇಟ್ ಈಸ್ ಇಲ್ಲ ಸರ್, ಒರಿಜಿನಲ್ ಕಂಡೀಷನ್ ಇದೆ ಗಾಡಿ ತಗೊಂತೀನಿ ಅನ್ನೋರಿಗೆ 165 ಕೊಟ್ಬಿಡ್ತೀನಿ. 2.5 ಲಕ್ಷ ವಿತ್ NOC ಬೇಕಾ 1,99,000. 2 ಲಕ್ಷ ಮಾಡೋರಿಗೆ 1,000 ವಾಪಸ್ ಕೊಟ್ಟು ಕಳಿಸಿಲ್ಲ, 1,000 ಅಸೆಸರೀಸ್ ಹಾಕಿ ಕಳಿಸ್ತೀನಿ. ಕರ್ನಾಟಕ ನೋಡೋರಿಗೆ 375 ಕೊಟ್ಬಿಡ್ತೀನಿ. 11 ಮಾಡಲ್ ಸ್ಪೋರ್ಟ್ಸ್ ವಿತ್ NOC ಕರ್ನಾಟಕ ನೋಡ್ತೀರಾ 2 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ. 85,000ಗೆ 2012 ಮಾಡಲ್ ಪೋಲೋ ಕೇವಲ 30,000 ಓಡಿರೋ ಗಾಡಿ. ಬಟ್ ರಂಜಾನ್ ಹಬ್ಬ ಯುಗಾದಿ ಹಬ್ಬಕ್ಕೆ ಒಂದೇ ಒಂದು ಫಿಕ್ಸ್ಡ್ ಪ್ರೈಸಸ್ 345 ಕೊಟ್ಬಿಡ್ತೀನಿ ವಿತ್ NOC. 15 ಮಾಡಲ್ ಗಾಡಿ ಕೇವಲ 4,75,000. ಮಾರ್ಕೆಟ್ ಅಲ್ಲಿ 5.25 ಲಕ್ಷ ಯಾರು ಕಡಿಮೆ ಕೊಟ್ಟಿಲ್ಲ ಅಲ್ವಾ. 4.25 ಲಕ್ಷ ವಿತ್ ಕರ್ನಾಟಕ ಕೊಟ್ಬಿಡ್ತೀನಿ. ಅದ್ರಲ್ಲೂ ಇನ್ನ ನೆಗೋಷಿಯಬಲ್ ಕೂಡ ಮಾಡ್ಕೊಟ್ಬಿಡೋಣ. ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿ. ನಾನು ಇವತ್ತು ಬಂದಿದ್ದೀನಿ, ನಿಮಗೆ ಚಾಂಪಿಯನ್ ಕಾರ್ಸ್ ಬಂದಿದ್ದೀನಿ. ಯಾರೋ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮಾಡೆಲ್ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಇವಾಗ ನಮ್ಮ ಜೊತೆ 14 ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಆರಾಮ ಸರ್, ನೀವು? ಫ್ಯಾಂಟಾಸ್ಟಿಕ್ ಸರ್, ತುಂಬಾ ಚೆನ್ನಾಗಿದ್ದೀವಿ. ನೋಡ್ತಾ ಇದ್ರಲ್ಲ ರಂಜಾನ್ ಟೈಮ್ ಫಾಸ್ಟಿಂಗ್ ಇರ್ತೀವಿ. ಮೇನ್ ನಮ್ಮ ರಂಜಾನು ಯುಗಾದಿ 2 ನಮ್ಮ ಹಬ್ಬ ಒಟ್ಟಿಗೆ ಸರ್ ಬಂದಿದೆ. ಹೌದೌದು. ಅದ್ರಲ್ಲೂ ಸ್ಪೆಷಲ್ ಆಫರ್ ಏನಪ್ಪಾ ಅಂತಂದ್ರೆ 2 ವರ್ಷದ ಕಂಪ್ಲೀಟ್ ಆನಿವರ್ಸರಿ ಸೇಲ್ ಇವತ್ತು. ಓಕೆ, ಕಂಪ್ಲೀಟ್ ನಮ್ಮ ಆಫೀಸಲ್ಲೂ 2 ವರ್ಷ ಮುಗ್ದಿದೆ ನೋಡಿ. ಒಳ್ಳೊಳ್ಳೆ ಧಮಾಕ ಚಿಂದಿ ಪ್ರೈಸ್ ಅಂತ ಹೇಳ್ಬೋದು. ಲೊಕೇಶನ್ ಇದೆ ಸರ್? ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಗೊಟ್ಟಿಗೆರೆ 80 ಫೀಟ್ ರೋಡ್ ಅಂಜನಾಪುರ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ. 80 ಫೀಟ್ ರೋಡ್ ಯಾರು ಹೇಳಿದ್ರು ಗೊತ್ತಾಗ್ಬಿಡುತ್ತೆ. 80 ಫೀಟ್ ರೋಡ್ ಭಾರತ್ ಪೆಟ್ರೋಲಿಯಂ ಆಪೋಸಿಟ್ ಇದೆ. ಈವನ್ ಡಿಸ್ಕ್ರಿಪ್ಷನ್ ಅಲ್ಲೂ ನಿಮಗೆ ಗೂಗಲ್ ಲಿಂಕು ಕೂಡ ಇರುತ್ತೆ. ಈವನ್ ಗೂಗಲ್ ಅಲ್ಲಿ ಬರೀ ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಡ್ತಾರೆ. ಈವನ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕೂಡ ನಂದೇನೆ, ಡೈರೆಕ್ಟ್ ಆಗಿ ಒಂದು ಪಿಂಗ್ ಮಾಡಲಿ ಸಾಕು ಹಾಯ್ ಅಂತ ಲೊಕೇಶನ್ ಕೂಡ ಕಳ್ಸಿಕೊಡ್ತೀನಿ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ತಲೆ ಕೆಡಿಸ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನಮಗೆ ಲೊಕೇಟ್ ಮಾಡ್ಕೊಳ್ಬೋದು. ಸರ್ ಲೋನ್ ಅಂತ ನೋಡಿದ್ರೆ ಸರ್ ಲೋನ್ ಅಂತ ನೋಡೋರಿಗೆ ಆಲ್ಮೋಸ್ಟ್ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಲೋಯೆಸ್ಟ್ ಬಜೆಟ್ ಕೊಡ್ತೀನಿ. ಜಾಸ್ತಿ ಜನ ಲೋನೇ ಕೇಳಲ್ಲ ಸರ್ ನನ್ನ ಹತ್ರ. ಆದ್ರೂ ಮೆಜಾರಿಟಿ ಈ ಸಲ ಸ್ವಲ್ಪ ದೊಡ್ಡ ಗಾಡಿ ಇರೋದ್ರಿಂದ ಲೋನ್ ನೋಡೋರಿಗೆ ಕಂಪ್ಲೀಟ್ ಲೋನ್ ಮಾಡ್ಕೊಡ್ತಾರೆ. 50, 60, 1 ಲ್ಯಾಕ್ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. 2012 ಮೇಲೆ ಯಾವುದೇ ಗಾಡಿ ಆಗಲಿ ಲೋನ್ ಮಾಡಿ ಕೊಡ್ತೀನಿ ಅಂತ. ಓಕೆ, ನಾನು ಎಲ್ಲ ವಿಡಿಯೋ ಹೇಳ್ದಂಗೆ ಅಭಿಸ್ ನಿಮಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿ ಅಭಿಸ್ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ನೋಡೋಣ ಸರ್. ತಡ ಮಾಡೋದಕ್ಕಿಂತ ಇವತ್ತು ಸ್ಪೆಷಲ್ ಏನಪ್ಪ ಇನ್ನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ 1-2 ನಿಮಿಷ ನಮ್ಮ ವೀಕ್ಷಕರ ಟೈಮ್ ತಗೊಳ್ಳೋಣ. ಈ ಸಲ ನಾವು ಒಂದು ಅಡಿಷನಲ್ ಕೂಡ ತಂದಿದ್ದೀವಿ. ಏನಪ್ಪಾ ಅಂತಂದ್ರೆ ನಮ್ಮ ಕಸ್ಟಮರಿಗೆ ಈವನ್ ಒನ್ ಸ್ಟಾಪ್ ಫಾರ್ ಎವ್ರಿ ಸರ್ವಿಸ್. ಇದೇನಪ್ಪ ಕಾನ್ಸೆಪ್ಟ್ ಒನ್ ಸ್ಟಾಪ್ ಫಾರ್ ಎವ್ರಿ ಸರ್ವಿಸ್ ಅಂದ್ರೆ ಕಸ್ಟಮರ್ ಗಾಡಿ ಇಲ್ಲಿ ತಗೋತಾ ಇದಾರೆ ಅಂತಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಹೋಗೋದು ಬೇಡ. ಪಾಲಿಶಿಂಗ್ ಆಗ್ಲಿ, PPF ಆಗ್ಲಿ, ಸೆರಾಮಿಕ್ ಕೋಟಿಂಗ್ ಆಗ್ಲಿ, ಆಕ್ಸೆಸರೀಸ್ ಆಗ್ಲಿ, ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ. ಇದು ನಮ್ಮ ಮೋಟೋ ಆಗಿದೆ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ. ಹ್ಯಾವ್ ಎ ಸೇಫ್ ಡ್ರೈವ್ ಎಂದಂಗೆ ನಾವು ಒನ್ ಸ್ಟಾಪ್ ಫಾರ್ ಆಲ್ ಸರ್ವಿಸ್ ಕೊಡ್ತಾ ಇದೀವಿ. ಏನು PPF ಕೊಡ್ತಾ ಇದೀವಿ, ಸೆರಾಮಿಕ್ ಕೋಟಿಂಗ್ ಆಗ್ಲಿ, ಈವನ್ ವಾಷಿಂಗ್, ಆಕ್ಸೆಸರೀಸ್, ಟೆಫ್ಲಾನ್ ಕೋಟಿಂಗ್, ಈವನ್ ಕಲರ್ ರ್ಯಾಪ್, ಈವನ್ ಸ್ಟಿಕ್ಕರಿಂಗ್ ಆಗಲಿ, ಈವನ್ ಮಾಡಿಫಿಕೇಶನ್ಸ್ ಟೈಪ್ 2 to ಟೈಪ್ 4 ಕನ್ವರ್ಷನ್ ಆಗಲಿ, ಪೋಲೋ ಮಾಡಿಫಿಕೇಶನ್ ಕಿಟ್ಟು, ಈವನ್ ಅವ್ರಿಗೆ ಆಫ್ಟರ್ ಮಾರ್ಕೆಟ್ ಅಲೈವೀಸ್ ಬೇಕು, ಈವನ್ ವೋಲ್ವೋಟ್ರಾನಿಕ್ ಎಕ್ಸಾಸ್ಟ್ ಕಂಪ್ಲೀಟು ಸರ್ ಒನ್ ಸ್ಟಾಪ್ ಫಾರ್ ಎವ್ರಿ ಸರ್ವಿಸ್ ನಾವು ಕೊಡ್ಬೋದು. ಈವನ್ ಒಂದು ಸಣ್ಣ ರಿವ್ಯೂ ನೀವು ಸೈಡಲ್ಲೂ ಲೆಫ್ಟ್ ಸೈಡಲ್ಲೂ ನೋಡ್ಬೋದು. ನಮ್ಮ ಕಂಪ್ಲೀಟ್ ಸೆಟಪ್ ಕೂಡ ರೆಡಿ ಆಗಿದೆ. ಸ್ವಲ್ಪ ನಾವು ಸೆಟಪ್ ಅಲ್ಲಿ ಬಿಸಿ ಆಗಿಬಿಟ್ಟಿದ್ವಿ ಅಂತ ವಿಡಿಯೋ ಬರಲಿಲ್ಲ ಅಷ್ಟೇ. ವಿಡಿಯೋ ಇಂಟ್ರೊಡಕ್ಷನ್ ರಿವೀಲ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಒಂದ್ಸಲ ಕಸ್ಟಮರ್ ಬರಲಿ, ಒಂದ್ಸಲ ಸರ್ವಿಸ್ ನೋಡಲಿ, ದೆನ್ ಅವ್ರಿಗೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಇಂತ ಒಳ್ಳೆ ಸರ್ವಿಸ್ ಕೊಟ್ಮೇಲೆ ಯಾರು ಮಾಡಲ್ಲ ಸರ್. ಸರ್ ನಮ್ಮ ಪ್ರೈಸ್ ಏನೇ ಹಂಗಿರುತ್ತೆ. ಈವನ್ ಕಂಪ್ಲೀಟ್ ವಿಡಿಯೋ ನೋಡ್ಲಿ, ಈ ಸಲ ಪ್ರೈಸ್ ಹಂಗಿದೆ. ಈವನ್ ನಾವು ಅಸೆಸರೀಸ್ ಪ್ಲಸ್ ನಾವು PPF ಕೊಟ್ರೆ ಈವನ್ ನಮ್ಮ ಸರ್ವಿಸ್ ಹೆಂಗಿರುತ್ತೆ, ಪ್ರೈಸ್ ಹೆಂಗಿರುತ್ತೆ ಅವರೇ ಕಂಪಾರಿಸನ್ ಮಾಡ್ತಾರೆ ಸರ್. ಇನ್ನೊಂದೇನಂದ್ರೆ ಬೇರೆ ಕಡೆ ಕಾರ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗತ್ತೆ, ಆ ಪ್ರೈಸ್ ನಿಮ್ಗೆ ಎಲ್ಲಾನು ಸಿಕ್ಬಿಡುತ್ತೆ. ಇಲ್ಲಿ ಕಂಪ್ಲೀಟ್ ಪ್ರೈಸ್ ಅಲ್ಲೇನೆ ನಿಮಗೆ ಈವನ್ ನಮ್ಮ ವೆಹಿಕಲ್ ಪ್ರೈಸ್ ಆಗಲಿ, ಈವನ್ ನಿಮಗೆ PPF, ಸೆರಾಮಿಕ್ ಕೋಟಿಂಗ್, ಯಾವುದೇ ರೀತಿ ಅಸೆಸರೀಸ್ ಪ್ರೈಸ್ ಆಗಲಿ ಒಂದು ಬೆಸ್ಟ್ ರೀಸನಬಲ್ ಕೂಡ ಮಾಡ್ಕೊಡ್ತೀನಿ ಅಂತ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವ್ಯಕ್ತಿ ಡೀಟೇಲ್ಸ್ ನೋಡೋಣ. ಸರ್ ವಾಪಸ್ ನಾವು ಚಾಂಪಿಯನ್ ಕಾರ್ಸಿಗೆ ಬಂದ್ಬಿಟ್ಟಿದ್ದೀವಿ ಸರ್. ವೆಲ್ಕಮ್ ಬ್ಯಾಕ್ ಟು ಚಾಂಪಿಯನ್ಸ್ ಕಾರ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಚಾಂಪಿಯನ್ ಕಾರ್ಸ್. ಇವತ್ತು ಚಾಂಪಿಯನ್ ಕಾರ್ಸಿನ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತು ನಾವು ಇಷ್ಟು ದಿವಸ ಬರೀ ನಾವು ಯೂಸ್ ಕಾರ್ ಸೇಲ್ಸ್ ಅಲ್ಲಿ ಇದೆ. ಈವನ್ ಈ ಸಲ ನೆಕ್ಸ್ಟ್ ನಾವು ಕಂಪ್ಲೀಟ್ ಸರ್ವಿಸ್ ವಿತ್ ಆಕ್ಸೆಸರೀಸ್ ಆಗಲಿ, ವಾಷಿಂಗ್ ಆಗಲಿ, ಕಂಪ್ಲೀಟ್ ಒಂದು ಸೆಟಪ್ ಸಮೇತ ಬಂದಿದ್ದೀವಿ ಈ ಸಲ. ಈ ಸಲ ಲಾಸ್ಟ್ ಟೈಮ್ ನನ್ನ ವೀಕ್ಷಕರು 1-2-3 ಜನ ಕಾಲ್ ಮಾಡಿ ಹೇಳಿದ್ರು, ಎಲ್ಲಿ ಸರ್ ಚಾಂಪಿಯನ್ ಕಾರ್ಸ್ ತುಂಬಾ ದೂರ ಆಗ್ಬಿಟ್ಟಿದ್ರಾ, ವಿಡಿಯೋಸ್ಗಳು ಬರ್ತಾ ಇಲ್ಲ ಅಂತಂದ್ರು. ಜಸ್ಟ್ ಒಂದು ರೆನೋವೇಷನ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸಿಕ್ಕಿರಲಿಲ್ಲ ಅಷ್ಟೇ. ಕಂಪ್ಲೀಟ್ ಇವಾಗ ರಿನೋವೇಷನ್ ಎಲ್ಲ ಮುಗಿದಿದೆ. ಈವನ್ ಯಾವುದೇ ಕಸ್ಟಮರ್ ಇವಾಗ ಇಲ್ಲಿಂದ ಆಚೆ ಹೋಗಂಗೆ ಇಲ್ಲ. ಇಲ್ಲಿ ಗಾಡಿ ತಗೊತಾ ಇದ್ದಾರೆ, ವಾಷಿಂಗ್ ಆಗಲಿ,
PPF ಆಗಲಿ, ಸೆರಾಮಿಕ್ ಕೋಟಿಂಗ್ ಆಗಲಿ, ಅಸೆಸರೀಸ್ ಆಗಲಿ, ಕಂಪ್ಲೀಟ್ ಮಾಡಿಫಿಕೇಶನ್ ಸಮೇತ ಕಂಪ್ಲೀಟ್ ಸೆಟಪ್ ನಾವೇ ಕೊಡ್ತಾ ಇದೀವಿ ಇವತ್ತು ಚಾಂಪಿಯನ್ ಕಾರ್ಸ್ ಅಲ್ಲಿ. ಸೊ ಕಾರ್ ತಗೊಂಡ್ರೆ ಇಲ್ಲೇ ಆಕ್ಸೆಸರೀಸ್ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಇಲ್ಲೇನೆ. ಒನ್ ಸ್ಟಾಪ್ ಫಾರ್ ಆರ್ ಸರ್ವಿಸ್ ಸರ್. ಒಂದು ಸ್ಟಾಪ್ ನೀವು ಬರ್ತಾ ಇದ್ದೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಸ್ಟಾಪ್ ಅಲ್ಲೇನೆ ಕಂಪ್ಲೀಟ್ ಸೆಟಪ್ ನಾವು ಕೊಟ್ಟಿದ್ದೀವಿ. ಒಂದು ಸಣ್ಣ ಹೈಲೈಟ್ಸ್ ಅಲ್ಲಿ ನೋಡ್ಬೋದು, ಕಂಪ್ಲೀಟು ಸ್ಟಾಕು ಇದೆ. ಈವನ್ ನಮ್ಮ ಕಂಪ್ಲೀಟು ಯಾರ್ಡು ಕೂಡ ಫಿಲ್ ಆಗಿದೆ. ಈವನ್ ನಮ್ಮ ವಾಷಿಂಗ್ ಸೆಂಟರಲ್ಲೂ ನೋಡ್ಬೋದು, ಈವನ್ ರೆಗ್ಯುಲರ್ ವಾಷಿಂಗ್ಸ್ ನಡೀತಾ ಇರ್ತದೆ. ಈವನ್ ಒಳಗಡೆ ಸೆಟಪ್ ನಡೀತಾ ಇರ್ತದೆ. ಕಂಪ್ಲೀಟು ವಿತ್ ಫೋಮ್ ವಾಶ್ ಸಮೇತ ಕೊಡ್ತಾ ಇದ್ದೀವಿ. ಈವನ್ ಒಂದು ಹೈಲೈಟ್ಸ್ ಪಾಯಿಂಟು ನೋಡ್ಬೋದು ನೀವು, ಕಂಪ್ಲೀಟ್ ನಾವು ಏನೇನು ಸರ್ವಿಸ್ ಕೊಡ್ತಾ ಇದೀವಿ ಅಂತ. ಈವನ್ ಸೆರಾಮಿಕ್ ಕೋಟಿಂಗ್ ಆಗಲಿ, PPF ಆಗಲಿ, ಇಂಟೀರಿಯರ್ ಕ್ಲೀನಿಂಗ್ ಆಗಲಿ, ಕಂಪ್ಲೀಟ್ ಅಸೆಸರೀಸ್ ಸಮೇತ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಸೆಟಪ್ಪು, ಒನ್ ಸ್ಟಾಪ್ ಸರ್ವಿಸ್. ಈವನ್ ಈ ಸಲ ವೆಹಿಕಲ್ಸಲ್ಲೂ ಏನಪ್ಪ ಆಫರು ಅಂತಂದರೆ ರಂಜಾನ್ ಹಬ್ಬ ಪ್ಲಸ್ ಯುಗಾದಿ ಹಬ್ಬ ಎರಡು ನಮ್ಮ ಹಬ್ಬಗಳು ಎರಡು ಒಟ್ಟಿಗೆ ಬಂದಿದೆ. ಹೌದು. ಸೊ ಕಂಪ್ಲೀಟ್ ಈ ಸಲ ಧಮಾಕ ಪ್ರೈಸಸ್ಸು. ಏನಪ್ಪ ಪ್ರೈಸಸ್ ಅಂದರೆ ಆ ಪ್ರೈಸ್ ಸಮೇತ ಕಂಪ್ಲೀಟ್ ಕಸ್ಟಮರ್ಗೆ ಆಕ್ಸೆಸರೀಸ್ ಬೇಕಾಗಿದೆಯಾ, ಕ್ಲೀನಿಂಗ್ ಬೇಕಾಗಿದೆಯಾ, ಎಲ್ಲ ಒನ್ ಸ್ಟಾಪಲ್ಲಿ ಕೊಡ್ತಾ ಇದ್ದೀವಿ. ತಡ ಮಾಡೋದು ಬೇಡ, ಜಾಸ್ತಿ ಉದ್ದ ಹೇಳಿದ್ರೆ ಕಸ್ಟಮರ್ ಬೋರ್ ಆಗ್ತಾರೆ. ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳೋಣ ಅಂತ. ಓಕೆ, ಸೊ ಮೊದಲನೇ ಗಾಡಿನೇ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಗ್ರ್ಯಾಂಡ್ ಐಟನ್ ಬಂದು 2016 ಮಾಡೆಲ್ ಇದು. ಡೀಸೆಲ್ ಪಂಜಾಬ್ ರಿಜಿಸ್ಟರ್ಡು ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ಅಂತ ಹೇಳ್ತೀನಿ. ಗಾಡಿ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ ಗಾಡಿದು. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ, ಕೇವಲ 2,25,000 ಕೊಡ್ತೀನಿ ಸರ್. ಎಷ್ಟಿಗೆ ಸರ್ ಗ್ರ್ಯಾಂಡ್ ಐಟನ್? 2016 ಮಾಡೆಲ್ ಗ್ರ್ಯಾಂಡ್ ಐಟನ್ ಕೇವಲ 2,25,000 ಮಾತ್ರ. ಓಕೆ, ವಿತ್ ಎನ್ಒಸಿ ಅಲ್ಲ? ವಿತ್ ಎನ್ಒಸಿ, ವಿತ್ ಕರ್ನಾಟಕ ಬೇಕಾಗಿರೋರಿಗೆ 50,000 ಅಡಿಷನಲ್ ಕಾಸ್ಟ್ ಆಗುತ್ತೆ. 275 ಬಜೆಟ್ ಅಲ್ಲಿ ಈವನ್ ಕರ್ನಾಟಕ ಮಾಡ್ಕೊಡ್ತಾ ಇದ್ದೀನಿ. 16 ಮಾಡೆಲ್ಲು ಸ್ಪೋರ್ಟ್ಸ್ ವೆಹಿಕಲ್ಲು ಡೀಸೆಲ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಡಿಮ್ಯಾಂಡೆಡ್ ಗಾಡಿ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಪೋಲೋ ನೋಡೋರಿಗೆ ಈ ವೆಹಿಕಲ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕೇವಲ 30,000 ಓಡಿದೆ ಸರ್. ಏನ್ ಸರ್? ಶೋರೂಮ್ ಹಿಸ್ಟ್ರಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಈವನ್ ಯಾವುದೇ ಶೋರೂಮ್ ಅಲ್ಲಿ ತಗೊಂಡೋಗ್ಲಿ ಚೆಕ್ ಮಾಡ್ಕೊಳ್ಳಿ. ಈವನ್ ಟೈರ್ ಕಂಡೀಷನ್ ಅಲ್ಲಿ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಈವನ್ ಒಳಗಡೆ ನೋಡ್ಬೋದು ನೀವು. ಈವನ್ ಒಳಗಡೆಗಿಂತ ಈವನ್ ಒಳಗಡೆ ನೀವು ಫ್ರಂಟು ಲೈಟ್ಸು ಕೂಡ ನೋಡ್ಬೋದು, ಸಕ್ಕದಾಗಿ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ನೋಡ್ತಾ ಇರ್ಬೋದು, ಲೈಕ್ LED ಲೈಟ್ಸ್ ಹಾಕ್ಸ್ಕೊಂಡಿದ್ದಾರೆ. ಸೊ 4 ಇಂಡಿಕೇಟರ್ಸ್ಗಾಗಲಿ ಇಂಡಿಕೇಟರ್ಸ್ಗಾಗಲಿ ಯಾರಾದರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ 2012 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಕಂಪನಿ ಟು ಇಂಡಿವಿಜುವಲು. ಅವರು NOC ಕೊಡಲಿಲ್ಲ, ಸೊ ಸೆಕೆಂಡ್ ಓನರ್ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಗಾಡಿ ಕಂಪ್ಲೀಟ್ KA ನಂಬರ್ ಆಗಿದೆ. ಈವನ್ ಕರ್ನಾಟಕ ಮಾಡಿಕೊಡಿ ಅನ್ನೋರಿಗೆ 2 ದಿವಸದಲ್ಲಿ ನಂಬರು ಕೂಡ ಕೊಡ್ತೀನಿ. ಕೇವಲ 2,85,000 ಕೊಡ್ತೀನಿ. 2,85,000ಗೆ 2012 ಮಾಡೆಲ್ ಪೋಲೋ ಕೇವಲ 30,000 ಓಡಿರೋ ಗಾಡಿ. ಓಕೆ, ಯಾವುದೇ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, ಅಪ್ ಟು ಡೇಟ್ ಹಿಸ್ಟ್ರಿ ಕೊಡ್ತೀನಿ. ವಿತ್ ಇಂಟೀರಿಯರ್ ವೈಸಲ್ಲೂ ಕಂಪ್ಲೀಟ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ಸ್ ಎಲ್ಲ ಇದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಅದು ಮೈಟಿವರ್ಸ್ ನಿಮಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಅಳವಡಿಸಿಕೊಂಡಿದ್ದಾರೆ. ಹೌದು. ಸೊ ಹಾಗೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಸರ್ XUV 500 ಚಾಂಪಿಯನ್ ಕಾರ್ಸ್ ಅಲ್ಲಿ. ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂದ್ರೆ ಚಾಂಪಿಯನ್ ಕಾರ್ಸ್ ಯಾವತ್ತೂ ನನ್ನ ಡಿಮ್ಯಾಂಡ್ ಸರ್. XUV 500 ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಇರಲೇಬೇಕು ಅಲ್ರಾ. 2012 ಮಾಡೆಲ್ ಸೆಕೆಂಡ್ ಓನರ್, 68,000 ಬಿಲೋ 1 lakh ಓಡಿರೋ ಗಾಡಿ ಕೊಡಿ ಅಂತಾರೆ. XUV ವಿತ್ ಶೋರೂಮ್ ಹಿಸ್ಟ್ರಿ 68,000 ಓಡಿರೋ 2012 ಮಾಡೆಲ್ XUV 500 ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಲಿ. ಈವನ್ ನೀಟಾಗಿ ಪಾಲಿಶ್ ಆಗಿದೆ ಗಾಡಿನೂ ಕೂಡ. ನಿಮಗೆ ಯಾವುದೇ ರೀತಿ ನಿಮಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ರೀತಿ ಆಕ್ಸಿಡೆಂಟ್ ಆಗಲಿ, ಟಚ್ ಅಪ್ ಪಾಲಿಶು ಕೂಡ ಮಾಡಿಸಿಲ್ಲ. ಆ ಥರ ಒರಿಜಿನಲ್ ಪೇಂಟ್ ಅಲ್ಲಿ ಇಕ್ಕಿದ್ದಾರೆ ಗಾಡಿ. ಕೇವಲ 3,65,000 ಮಾತ್ರ ಸರ್. XUV ಎಷ್ಟಕ್ಕೆ ಸರ್? 3,65,000. ಯಾವತ್ತು ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ಸು 3,65,000. ಬಟ್ ರಂಜಾನ್ ಹಬ್ಬ, ಯುಗಾದಿ ಹಬ್ಬಕ್ಕೆ ಒಂದೇ ಒಂದು ಫಿಕ್ಸ್ಡ್ ಪ್ರೈಸಸ್ 345 ಕೊಟ್ಬಿಡ್ತೀನಿ ವಿತ್ NOC. 3,45,000ಕ್ಕೆ XUV 500. 3.5 ಲಕ್ಷ ಒಳಗಡೆ 3,45,000ಗೆ ಬರೀ XUV 500 ವಿತ್ NOC ಮಾಡಿಕೊಡ್ತಾ ಇದ್ದೀನಿ. 2012 ಮಾಡಲ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇರೋದು. ಓಕೆ, ಸೊ ಹಾಗೆ ಪಕ್ಕದಲ್ಲೇ ಒಂದು ಲೆಜೆಂಡರಿ ಗಾಡಿ, ಒಂದು ಫಾರ್ಚುನರ್ ಇದೆ ಸರ್. ಆನೆ ಅನ್ಬೋದು ಸರ್. ಇದಕ್ಕೆ ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ನೋಡ್ಬೋದು. ಈವನ್ ಫ್ರಂಟು ಕೂಡ ನಿಮಗೆ ಇದರಲ್ಲಿ ಸ್ಪೋರ್ಟ್ಸ್ ವರ್ಷನ್ ಮಾಡಿದ್ದಾರೆ. ಓಕೆ, TRD ಕಿಟ್ ಹಾಕ್ಸ್ಕೊಂಡಿದ್ದಾರೆ ನೋಡ್ತಾ ಇರಬಹುದು. ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಫಾರ್ಚುನರ್ 2013 ಮಾಡೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 4x4 ಆಟೋಮ್ಯಾಟಿಕ್ 4x4 ವಿತ್ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ವೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಶೋರೂಮ್ ಹಿಸ್ಟ್ರಿ 1,56,000 ಡ್ರಿವನ್ ಆಗಿದೆ ಸರ್. ನೋ ಓಡೋಮೀಟರ್ ಟ್ಯಾಂಪರ್. ಓಪನ್ ಆಗಿ ಹೇಳ್ತಾ ಇದೀನಿ ವಿಡಿಯೋದಲ್ಲೇ. ಬೇಕಂದ್ರೆ ನಂದಿ ಟೊಯೋಟಾದಲ್ಲೇ ಹೋಗಿ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಲೋನ್ ನೋಡೋರಿಗೆ ಆರಾಮಾಗಿ 10 to 12 lakhs ಲೋನು ಕೂಡ ಮಾಡಿಸ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ
14,75,000 ಕೋಟಿಂಗ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ 14,75,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮ್ಗೊಂದು ಫಾರ್ಚುನರ್ಗೆ. ಸೊ ಹಾಗೆ ರೆಡ್ ಕಲರ್ ನಿಮಗೆ XUV500 ಇಲ್ಲ ಅಂತಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ, ಸಿಲ್ವರ್ ಕಲರ್ ಇದೆ ಸರ್. ಈವನ್ ಈ ಸಿಲ್ವರ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಏನ್ ಸರ್ 2015 ಮಾಡಲ್ ನ್ಯೂ ಶೇಪ್ ಫೇಸ್ ಲಿಫ್ಟ್ ಶೇಪ್ ಇರೋ XUV ನಿಮಗೆ 475 ಕೊಟ್ಬಿಡ್ತೀನಿ ಸರ್. 15 ಮಾಡಲ್ ಗಾಡಿ, 15 ಮಾಡಲ್ ಗಾಡಿ ಕೇವಲ 4,75,000. ಇದು ಕೂಡ ಶೋರೂಮ್ ಹಿಸ್ಟ್ರಿ 1,21,000 ಡ್ರಿವನ್ ಆಗಿದೆ. ಈವನ್ ಒಳಗಡೆ ಇಂಟೀರಿಯರ್ ವೈಸ್ ಅಲ್ಲಿ ನೋಡಬಾರ್ದು, ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಫೇಸ್ ಲಿಫ್ಟ್ ಶಿಫ್ಟ್ ತುಂಬಾ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನೂ ಕೂಡ. ನಿಮಗೆ ಸಿಲ್ವರ್ ಕಲರ್ ಅಲ್ಲಿ HR ರಿಜಿಸ್ಟರ್ಡ್ ವಿತ್ NOC ನೋಡೋರಿಗೆ 4,75,000 ಪ್ರೈಸ್ ಇದೆ. ಕರ್ನಾಟಕ ನೋಡೋರಿಗೆ 1,00,000 to 125 ಟ್ಯಾಕ್ಸ್ ವೇರಿಯೇಷನ್ ಆಗುತ್ತೆ. ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಓಕೆ ಸೊ ಹಾಗೆ ಗ್ರೇ ಕಲರ್ ಒಂದು XUV500 ಇದೆ. ಗ್ರೇ ಕಲರ್ ಅಲ್ಲಿ ನೋಡೋರಿಗೆ ಈವನ್ 2014 ಮಾಡಲ್ ಆಲ್ ವೀಲ್ ಡ್ರೈವ್ ಇದೆ. 5,50,000 ವಿತ್ NOC ಪ್ರೈಸ್ ಇದೆ. ಈವನ್ 625 ವಿತ್ ಕರ್ನಾಟಕ ಪ್ರೈಸು. 625 ಬಂದು ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ, ಕರ್ನಾಟಕ ನೆಗೋಷಿಯಬಲ್ ಆಗಿರಲ್ಲ. 550 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ವಿತ್ NOC. 2014 ಮಾಡಲ್ ಆಲ್ ವೀಲ್ ಡ್ರೈವ್ ವೆಹಿಕಲ್ W8 ಅಲ್ಲಿ 2014. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಎರ್ಟಿಗಾ ಪೆಟ್ರೋಲ್ ಅಲ್ಲಿ ಇದೆ ಸರ್. ಪೆಟ್ರೋಲ್ ಅಲ್ಲಿ ಎರ್ಟಿಗಾ, ಡೀಸೆಲ್ ಅಲ್ಲಿ ಎರ್ಟಿಗಾ ನೋಡೋರಿಗೆ ಸೇಲ್ ಆಗೋಗಿದೆ. ಹೌದು. ಪೆಟ್ರೋಲ್ ಅಲ್ಲಿ ನೋಡೋರಿಗೆ 2014 ಮಾಡಲ್ ಅಲ್ಲಿ ಪೆಟ್ರೋಲ್ ಎರ್ಟಿಗಾ ಇದೆ. 2014 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಕೂಡ ನಿಮಗೆ 58,000 or 60,000 ಏನೋ ಗಾಡಿ ಓಡಿದೆ ಸರ್ ಅಷ್ಟೇ. ಪೆಟ್ರೋಲ್ ತುಂಬಾ ಸಖತ್ ಮೇಂಟೈನ್ ಮಾಡಿದ್ರೆ. ವೈಟ್ ಕಲರ್, ಈವನ್ NOC ಕೂಡ ರೆಡಿ ಇದೆ. ನಾಳೆ ಅಂದ್ರೆ ಕರ್ನಾಟಕ ರೋಡ್ ಟ್ಯಾಕ್ಸ್ ಪೇ ಮಾಡ್ಕೊಡ್ತೀನಿ. ಮೆಜಾರಿಟಿ ಎಲ್ಲಾ ವೆಹಿಕಲ್ಸ್ NOCಗಳು ಬಂದಿದೆ. 50 to 60% ಎಲ್ಲ ವೆಹಿಕಲ್ಸ್ NOCs ತೆಗೆಸ್ಬಿಟ್ಟಿದ್ದೀವಿ. ವಿತ್ NOC ನೋಡೋರಿಗೆ ಆರಾಮಾಗಿ ಒಂದು 4,75,000 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರಿಗೆ 525, 530 ರೇಂಜ್ ಅಲ್ಲಿ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. 475 ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಸಿಯಾಜ್ ಇದೆ ಸರ್. ಸರ್ ಇದು ಇವತ್ತಿರೋ ಸ್ಪೆಷಲ್ ವೆಹಿಕಲ್ ಅಂತ ಹಾಕ್ಬಿಡೋಣ ಸರ್. ಇದು ಯಾಕೆ ಸರ್ 2016 ಮಾಡಲ್ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. 58,000 ಪೆಟ್ರೋಲ್ ಇಂಜಿನ್, 58,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ಏನ್ ಸತಿ ಸತಿ ಫುಲ್ ಲೆಸ್ ಡ್ರಿವನ್ ವೆಹಿಕಲ್, ಲೆಸ್ ಡ್ರಿವನ್ ವೆಹಿಕಲ್, ಕಂಪ್ಲೀಟ್ ಲೆಸ್ ಡ್ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಎಲ್ಲ ತರಿಸಿರೋದು. ಓಕೆ ಯಾವುದೇ ರೀತಿ ಓಡೋಮೀಟರ್ ಟ್ಯಾಂಪರ್ಡ್ ಇರಲ್ಲ. ಎಲ್ಲ ಕಂಪನಿನಲ್ಲಿ ಚೆಕ್ ಮಾಡಿ ತಗೊಂಡೋಗ್ಲಿ ಗಾಡಿಗಳು. ಓಕೆ 58,000 ಡ್ರಿವನ್ ಆಗಿದೆ. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಇವತ್ತು ಸಿಯಾಸ್ ಕೊಡ್ತೀನಿ. 16 ಮಾಡಲ್ ಗಾಡಿ, 16 ಮಾಡಲ್ ಗಾಡಿ. ಓಕೆ ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ಗಾಡಿ ನೋಡ್ತಿರೋದು ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬಿಟ್ಟಿದೆ ಗಾಡಿಲಿ. ಯಾರಾದ್ರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಸಿಯಾಸ್ ನೋಡ್ತಾರೋರಿಗೆ ಪ್ರೈಸ್ ಏನಾಗುತ್ತೆ ಸರ್? 3,25,000 ಕೊಡ್ತೀನಿ ಸರ್. ಸಿಯಾಜು 16 ಮಾಡಲ್ ಸಿಯಾಜು 3,25,000 ಕೊಡ್ತೀನಿ. ರೆಡಿ NOC 16 ಸಿಂಗಲ್ ಓನರ್ ಪೆಟ್ರೋಲ್. ಏನೋ 4.5 ಲಕ್ಷಕ್ಕೆ ಏನೇ ಆಗೋಗುತ್ತೆ, ಕರ್ನಾಟಕ ಆಗ್ಬಿಡುತ್ತೆ. ಮಾರ್ಕೆಟ್ ಅಲ್ಲಿ 5.25 ಲಕ್ಷ ಯಾರು ಕಡಿಮೆ ಕೊಟ್ಟಿಲ್ಲ ಅಲ್ವಾ. 4.25 ಲಕ್ಷ ವಿತ್ ಕರ್ನಾಟಕ ಕೊಟ್ಬಿಡ್ತೀನಿ. ಅದ್ರಲ್ಲೂ ಇನ್ನ ನೆಗೋಷಿಯಬಲ್ ಕೂಡ ಮಾಡ್ಕೊಟ್ಬಿಡೋಣ. ಓಕೆ ನೋಡಿ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಒಂದು ಸಿಯಾಜು 2016 ಮಾಡಲು ಸಿಂಗಲ್ ಓನರ್ 58,000 ರೆಕಾರ್ಡೆಡ್ ಓಡಿರೋ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಟಿಯೋಸ್ ಲೀವಾ ಇದೆ ಸರ್, ಡಿಮ್ಯಾಂಡ್ ಗಾಡಿ. ಇಟಿಯೋಸ್ ಲೀವಾ ಇದೊಂಥರ ನನ್ನ ಫೇವ್ರೇಟ್ ಗಾಡಿ ಅಂತಾನು ಹೇಳ್ತೀನಿ ಸರ್. ಹೌದು ಹೌದು. ಬೆಸ್ಟ್ ಫಾರ್ ಸಿಟಿ ಯೂಸ್, ಬೆಸ್ಟ್ ಫಾರ್ ಮೈಲೇಜ್, ಬೆಸ್ಟ್ ಫಾರ್ ಮೇಂಟೆನೆನ್ಸ್, ಬೆಸ್ಟ್ ಫಾರ್ ಕಂಫರ್ಟ್. ಎಷ್ಟು ಕಂಫರ್ಟ್ ಇದೆ ಅಂತಂದ್ರೆ ನಮ್ಮ ಬಡವರ ಪಾಲಿಗೆ ದೇವ್ರು ಅಂತ ಹೇಳ್ಬೋದು. ಇವನ್ ಆಮ್ ಮಿಡಲ್ ಕ್ಲಾಸ್, ನಮ್ಮ ಬಡವರ ಪಾಲಿಗೆ ದೇವ್ರು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಲಾಂಗ್ ರನ್ಗೂ ಯೂಸ್ ಮಾಡ್ಬೋದು. 5 ರಿಂದ 6 ಲಕ್ಷ ಕಣ್ಣು ಮುಚ್ಕೊಂಡು ನೋಡುತ್ತೆ ಸರ್. ನಾನ್ ಸ್ಟಾಪ್ 1,200, 1,300 ಕಿಲೋಮೀಟರ್ಸ್ ಹೊಡಿದ್ ಸ್ವಲ್ಪ ಬ್ಯಾಕ್ ಪೇನ್ ಬರಲ್ಲ. ಕಂಫರ್ಟ್ ಹಂಗಿದೆ ಗಾಡಿಲಿ. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಕೇವಲ 2,75,000 ಮಾತ್ರ. ಎಷ್ಟಕ್ಕೆ ಸರ್? 275 ಓನ್ಲಿ. 2011 ಸಿಂಗಲ್ ಓನರ್, ಅರೌಂಡ್ 70 to 72,000 ಡ್ರಿವನ್ ಆಗಿದೆ ಗಾಡಿನೂ ಕೂಡ. ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ತೀವಿ. ವಿತ್ ಪಾಲಿಶ್, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್. ಯಾವುದೇ ರೀತಿ ಮೈಗ್ರೇಟೆಡ್ ಇಲ್ಲ, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಇದೆ. ಸೊ i20 ಇದೆ ಸರ್. i20 ನೋಡೋರಿಗೆ ಸ್ಪೋರ್ಟ್ಸ್ ಅಲ್ಲಿ ಇದು ಕೂಡ 2011 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್. ಕೇವಲ ಇದು ಫಿಕ್ಸ್ಡ್ ಪ್ರೈಸು. ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳಿಂದ ಇದು ಕೂಡ ಫಿಕ್ಸ್ ಪ್ರೈಸ್ 2 ಲಕ್ಷ ಕೊಟ್ಬಿಡ್ತೀನಿ. 2 ಲಕ್ಷಕ್ಕೆ i20 2011 ಮಾಡಲ್. ಕರ್ನಾಟಕ ನೋಡೋರಿಗೆ 2.5 ಲಕ್ಷಗೆ. ಅದು ಆಸ್ತಾ, ಕನ್ಫ್ಯೂಸ್ ಆಗಬೇಡಿ. ಮ್ಯಾಗ್ನಾ ಇಲ್ಲ, ಎರಾ ಇಲ್ಲ, ಸ್ಪೋರ್ಟ್ಸ್ ಇಲ್ಲ, ಆಸ್ತಾ. ಇದು ನಿಮಗೆ ಟಾಪ್ ಎಂಡ್ ವೇರಿಯಂಟು. 11 ಮಾಡಲ್ 2.5 ಲಕ್ಷಗೆ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. NOC ಬೇಕಾ? 2 ಲಕ್ಷಕ್ಕೆ ರೆಡಿ NOC. 1 week 10 days ಅಲ್ಲಿ NOC ಕೊಟ್ಬಿಡ್ತೀನಿ. ಅದು ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮದೊಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ ತುಂಬಾ ಮೋಸ್ಟ್ ಈ ಸಲ ಕಂಪ್ಲೀಟ್ ಡಿಮ್ಯಾಂಡಿಂಗು, ನೀಟ್ ಆಗಿರೋ ವೆಹಿಕಲ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರೋ ವೆಹಿಕಲ್ಸ್ ತಂದಿರೋದು. ಇದು ಕೂಡ 2012 ಮಾಡಲ್ ಮಾರುತಿ ಸುಜುಕಿ ವ್ಯಾಗನರ್. ಈವನ್ ಈ ಗಾಡಿ ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ ಪ್ರೈಸ್ ಮಾತಾಡ್ಲಿ. ಅದು ಆಗ್ಲಿ ಬ್ರಿಯೋ ಆಗ್ಲಿ ಎರಡು ನೋಡ್ಬೋದು. 2 MP ರಿಜಿಸ್ಟರ್ಡ್ ವೆಹಿಕಲ್ಗಳೇನೆ ವಿತ್ ನಂಬರ್ ಸಮೇತ ಕೊಡ್ತಾ ಇದೀನಿ.
ವ್ಯಾಗನರ್ ಆಗಲಿ ಬ್ರಿಯೋ ಆಗಲಿ ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ ಪ್ರೈಸ್ ಮಾತಾಡಲಿ ಆ ಥರ ಇದೆ ಸರ್ ಗಾಡಿಗಳು. Okay. ಇದು ಒಂದು 2012 ಮಾಡೆಲ್ ಗಾಡಿ, ಪೆಟ್ರೋಲ್ ಇಂಜಿನ್, ಕೇವಲ 1,95,000 ವಿತ್ ರೆಡಿ NOC ಕೊಟ್ಬಿಡ್ತೀನಿ. ಓಕೆ, ಕರ್ನಾಟಕ ಮಾಡ್ಕೊಡಿ, ಫಿಕ್ಸ್ಡ್ ಪ್ರೈಸ್, ನೋ ನೆಗೋಷಿಯಬಲ್. ನಾನು ಅವ್ರಿಗೆ 230K ಮಾಡಿ ಕೊಟ್ಬಿಡ್ತೀನಿ. 2,30,000 ವಿತ್ ಕೆ ಮಾಡ್ಕೊಂಡು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಕೂತ್ಕೊಂಡು ಮಾತಾಡ್ಲಿ, ಬೇಕಂದ್ರೆ ಗಾಡಿ ಓಡಿಸೋದ್ಮೇಲೆ ಮಾತಾಡ್ಲಿ. 101% ಸರ್, ಗಾಡಿ ಓಡಿಸೋನ್ ಗಾಡಿ ಬಿಟ್ಟು ಹೋಗಲ್ಲ, ಓಕೆ ಹಂಗೈತೆ. ಇದು ಕೂಡ ಬ್ರಿಯೋ 2014 ಸಿಂಗಲ್ ಓನರು ಪೆಟ್ರೋಲ್ ಇಂಜಿನ್ ವೆಹಿಕಲ್. ಇದು ಕೂಡ ಇವತ್ತಿನ ಚಾನ್ಸ್ ಪ್ರೈಸ್ 1,99,000 ವಿತ್ NOC ಕೊಡ್ತೀನಿ. ಸೊ ಬ್ರಿಯೋ 14 ಮಾಡೆಲ್ ಬ್ರಿಯೋ, ಪೆಟ್ರೋಲ್ ಇಂಜಿನ್ ಬ್ರಿಯೋ. ಮುಕ್ಕಾಲ್ ಮೇಲೆ ಹೋಗಲ್ಲ, 2.25 ವಿತ್ ಕರ್ನಾಟಕ ಕೊಡ್ತೀನಿ ಸರ್. ಮಾರ್ಕೆಟ್ ತಗೋಬೇಕಾದ್ರೆ 3.5 ಲಕ್ಷ ಇದೆ. 2012 ಮಾಡೆಲ್ ಗಾಡಿ 2.75 ನಾನು ಸೇಲ್ ಮಾಡಿದ್ದೀನಿ. 14 ಮಾಡೆಲ್ ಕೊಡ್ತಾ ಇದ್ದೀನಿ. ಫಿಕ್ಸ್ಡ್ ಪ್ರೈಸ್ ನೆಗೋಷಿಯಬಲ್ ಆಗಲ್ಲ. 2.5 ಲಕ್ಷ ವಿತ್ NOC ಬೇಕಾ? 1,99,000. 2 ಲಕ್ಷ ಮಾಡೋರಿಗೆ 1,000 ವಾಪಸ್ ಕೊಟ್ಟು ಕಳಿಸಿರಲಿಲ್ಲ, 1,000 ಅಸೆಸರೀಸ್ ಹಾಕಿ ಕಳಿಸ್ತೀನಿ. ಸೊ ನಮ್ಮ ಮುಂದೆ ಒಂದು i20 ಇದೆ ಸರ್. ಇವನ್ i20 ನಮ್ಮ ಕಂಪ್ಲೀಟ್ ಯಾರ್ಡು ಕೂಡ ಫಿಲ್ ಆಗಿದೆ, ನೋಡ್ಬೋದು. ಈ ಸಲ ಕಂಪ್ಲೀಟ್ ಧಮಾಕ ಪ್ರೈಸಸ್. 2011 ಮಾಡೆಲ್ ಡೀಸೆಲ್ ಅಲ್ಲಿ i20, ಓಕೆ, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್, ಯಾವುದೇ ರೀತಿ ಮೈಗ್ರೇಟೆಡ್ ಇಲ್ಲ. 5333 ಫ್ಯಾನ್ಸಿ ನಂಬರ್ ವಿತ್ ಅಲಾಯ್ ವೀಲ್ಸ್, ಡೀಸೆಲ್ ಇಂಜಿನು. 195 ಮಾತ್ರ. ಸೊ 1,95,000. 1,95,000ಕ್ಕೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2011 ಮಾಡೆಲ್ ಡೀಸೆಲ್ ಅಲ್ಲಿ, ಪೆಟ್ರೋಲ್ ಅಲ್ಲ, ಡೀಸೆಲ್ ಅಲ್ಲಿ i20 ಕೊಡ್ತಾ ಇದ್ದೀನಿ. 1,95,000. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಇದೆ ಸರ್. ಆಲ್ಟೋ 800 ಅಲ್ಲಿ ನೋಡೋರಿಗೆ ಈವನ್ ಈ ಸಲ 2014 ಮಾಡೆಲ್ಲು ಸಿಂಗಲ್ ಓನರು ಪೆಟ್ರೋಲ್ ಇಂಜಿನ್. ಸಿಂಗಲ್ ಆರ್ ಸೆಕೆಂಡು ಸ್ವಲ್ಪ ಕನ್ಫ್ಯೂಸ್ ಇದೆ, ಸೆಕೆಂಡ್ ಓನರ್ ಇರ್ಬೋದು. 2014 ಮಾಡೆಲ್ ವಿತ್ ಬ್ಯಾಂಗ್ಳೂರಿಗೆ NOC ಕೂಡ ಇಶ್ಯೂ ಆಗಿದೆ. 2025 ಎಲ್ಲ ಬ್ಯಾಂಗ್ಳೂರಿಗೆ NOC ಇಶ್ಯೂ ಆಗಿದೆ. ಜಸ್ಟ್ ಸ್ವಲ್ಪ ಬಾಡಿ ಲೈನ್ ಸ್ಕ್ರಾಚಸ್ ಇದೆ. ಈವನ್ ರೀಫೇಬ್ ಮಾಡ್ಕೊಡಿ ಅನ್ನೋರಿಗೆ ರೀಫೇಬು ಕೂಡ ಮಾಡ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಆ್ಯಸ್ ಇಟ್ ಈಸ್ ಇಲ್ಲ ಸರ್, ಒರಿಜಿನಲ್ ಕಂಡೀಷನ್ ಇದೆ ಗಾಡಿ ತೊಗೊತೀನಿ ಅನ್ನೋರಿಗೆ 165 ಕೊಟ್ಬಿಡ್ತೀನಿ ಸರ್. ಆಲ್ಟೋ 800 2014 ಮಾಡೆಲ್, ಅದರಲ್ಲೂ ಓಕೆ, ಪೆಟ್ರೋಲ್ ಇಂಜಿನ್ ವಿತ್ ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್ ಎಲ್ಲ ಬರೋ ಗಾಡಿ. 1,65,000ಗೆ ಈವನ್ NOC ಕರ್ನಾಟಕ ಮಾಡ್ಕೊಡ್ತೀರಾ ಸರ್? ಈ ಗಾಡಿಗೆ ಒಂದು ಆಫರ್ ಕೊಟ್ಬಿಡೋಣ ಸರ್. ಹೇಳಿ ಸರ್. ಕಂಪ್ಲೀಟ್ ಒಂದು ಕೋಟ್ ರೀಫೇಬ್ ಮಾಡಿ, 4 ವೀಲ್ ಕ್ಯಾಪ್ ಹಾಕಿ, ಕೆ ಟ್ರಾನ್ಸ್ಫರ್ ಮಾಡಿ, ಒಂದೇ ಒಂದು ಪ್ರೈಸ್ 2,10,000 ಕೊಡಿ ಸರ್. ಕೊಟ್ಬಿಡಿ. 2,10,000ಗೆ ಕಂಪ್ಲೀಟ್ ಕೇಳಿಸ್ಕೊಳ್ಳಿ, ವಿತ್ ಕೆ ಟ್ರಾನ್ಸ್ಫರ್, ಕಂಪ್ಲೀಟ್ ರೈಟ್ ರೌಂಡ್ ಪೇಂಟ್ ವಿತ್ ಸರ್ವಿಸ್ ಮಾಡಿ ಅವ್ರ ಹೆಸರಲ್ಲಿ ಗಾಡಿ ಟ್ರಾನ್ಸ್ಫರ್ ಮಾಡಿ. ಅವ್ರು ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಗಾಡಿ ಓಡಿಸ್ಬೇಕು. 2,10,000 ನೆಗೋಷಿಯಬಲ್ ಮಾಡಲ್ಲ, ಅದರಲ್ಲಿ ಫಿಕ್ಸ್ ಪ್ರೈಸ್ 2,10,000 ಕೊಟ್ಬಿಡ್ತೀನಿ ಸರ್. ಓಕೆ ನೋಡಿ, 2,10,000 ಕಂಪ್ಲೀಟ್ ರೀಫಾಬ್ ಆಗಿ ಒಂದು ಆಲ್ಟೋ 800, ಅದು 2011 ಮಾಡಲಿ ಸಿಗಲ್ಲ ಒಂದು ಆಲ್ಟೋ. ಸೊ 14 ಮಾಡೆಲ್. ಈವನ್ ನಮ್ಮ ವೀಕ್ಷಕರು ನೋಡ್ಲಿ, ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದೆ. ಕಂಪ್ಲೀಟ್ ಆಗಿ ವಿಡಿಯೋ ರಿವೀಲ್ ಮಾಡಿ ಹೇಳ್ತಾ ಇದೀನಿ. ಕಂಪ್ಲೀಟ್ ನೀಟಾಗಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಮಾಡ್ಕೊಡ್ತೀನಿ ಗಾಡಿ. ಓಕೆ, ಸೊ ಹಾಗೆ ಎಷ್ಟು ಸ್ಟಾರ್ ಇದೆ ಸರ್? ಎ ಸ್ಟಾರ್ ನೋಡೋರಿಗೆ ಈವನ್ 2010 ಸಿಂಗಲ್ ಓನರ್ ಆಟೋಮ್ಯಾಟಿಕ್ ಪೆಟ್ರೋಲ್ ಇದು. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 1,85,000, 1,85,000ಗೆ ಮಾತ್ರ ಎ ಸ್ಟಾರ್ ಆಟೋಮ್ಯಾಟಿಕ್ ಪೆಟ್ರೋಲ್ ಸಿಂಗಲ್ ಓನರ್ ವಿತ್ ಫ್ರೆಶ್ 5 years FC ಮಾಡಿ ಕೊಡ್ತೀನಿ. ಓಕೆ, ಕಂಪ್ಲೀಟ್ 5 years FC ವಿತ್ ಟ್ರಾನ್ಸ್ಫರ್ ಸಮೇತ. ಹಾಗೆ ಒಂದು ಓವರ್ವ್ಯೂ ನೋಡಿ ಎಷ್ಟು ನೀಟಾಗಿ ಕ್ಲೀನಿಂಗ್ ಆಗ್ತಾ ಇದೆ. ಈವನ್ ವಾಷಿಂಗ್ ಸೆಂಟರ್ ಅಲ್ಲೂ ನಮ್ಗೆ ಕಂಪ್ಲೀಟ್ ಫೋಮ್ ವಾಶ್ ಸಮೇತ, ಈವನ್ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಸಮೇತ ಮಾಡ್ತಾರೆ ನಮ್ಮ ಕಡೆ. ಇವನ್ ಎಲ್ಲ ವೆಹಿಕಲ್ಸು, ಯಾವುದೇ ವೆಹಿಕಲ್ ಆಗಲಿ, ಸಡನ್ ಆಗಲಿ, ಹ್ಯಾಚ್ ಬ್ಯಾಕ್ ಆಗಲಿ, SUV ಆಗಲಿ, ಈವನ್ ನಮ್ಮ ವೀಕ್ಷಕರು ಆಟೋ ನೋಡೋರಿಗೆ ಆಟೋದವ್ರದ್ದು ವಾಷಿಂಗ್ ಇದೆ. ಟಾಟಾ AC ನೋಡ್ತೀರಾ, ಅದು ವಾಷಿಂಗ್ ಇದೆ. ಸ್ವಲ್ಪ ಹೈಟ್ ಗಾಡಿಗಳಾಗಲ್ಲ ಅಷ್ಟೇ, ಸ್ವಲ್ಪ ಮೀಡಿಯಂ ಸೆಗ್ಮೆಂಟ್ ಗಾಡಿಗಳು ಅದು ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್. ಇಕೋ ಸ್ಪೋರ್ಟ್ಸ್ ಅವ್ರವ್ರಿಗೆ 2014 ಮಾಡಲ್ಲು, ಟಿಟಾನಿಯಂ ಬಟನ್ ಸ್ಟಾರ್ಟು, ಡೀಸೆಲ್ ಇದು ಕೂಡ 2014 ಸೆಕೆಂಡ್ ಓನರ್ ಡೀಸೆಲ್ ಅಲ್ಲಿ. 90,000 ಡ್ರಿವನ್ ಆಗಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಅಪ್ ಟು ಡೇಟ್ ಇಕೋ ಸ್ಪೋರ್ಟ್ಸ್ ನೋಡೋರಿಗೆ ಈವನ್ ಮೈಲೇಜ್ ಕೂಡ ಗೊತ್ತಿದೆ. ಆರಾಮಾಗಿ 18 to 20 ಆರಾಮಾಗಿ ಮೈಲೇಜ್ ಬರುತ್ತೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 2,95,000 ಕೊಡ್ತೀನಿ. 2,95,000ಗೆ 2,95,000ಗೆ 2014 ಸರ್. ಚಾಲೆಂಜಿಂಗು ಇವಾಗ್ಲೇನೆ ಆನ್ ಸ್ಪಾಟ್ ಅಲ್ಲಿ ಚೆಕ್ ಮಾಡಲಿ, ಮಾರ್ಕೆಟ್ ವ್ಯಾಲ್ಯೂ 4.5 ಲಕ್ಷ ಕಡಿಮೆ ಇಲ್ಲ. ಖಂಡಿತ ಸರ್. ಕರ್ನಾಟಕ ನೋಡೋರಿಗೆ 375 ಕೊಟ್ಬಿಡ್ತೀನಿ. 375 ಕರ್ನಾಟಕ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ ಸರ್. i20 ನೋಡೋರಿಗೆ ಒಂದಲ್ಲ 2 i20 ಇದೆ ಅಂತ ಹೇಳ್ಬೋದು. ಮುಂದೆ ನೋಡ್ತೀರಾ ಅಂತಂದ್ರೆ 2012 ಮಾಡೆಲ್ ಕರ್ನಾಟಕ ರಿಜಿಸ್ಟರ್ಡ್ ಸ್ಪೋರ್ಟ್ಸ್ ಅಲ್ಲಿ 2,95,000ಗೆ ಈ i20 ಕೊಡ್ತೀನಿ. ಅದೇ ರೀತಿ ಸಿಲ್ವರ್ ಅಲ್ಲಿ CH ಪಾಸಿಂಗ್ 11 ಮಾಡೆಲ್ ಅಲ್ಲಿ ಸ್ಪೋರ್ಟ್ಸ್ i20 ನೋಡ್ತೀರಾ, 165 ಪ್ರೈಸ್. 165ಗೆ ಬೇಡ, ಮತ್ತೆ 1.5 ಲಕ್ಷಕ್ಕೆ ಕೊಡ್ತೀನಿ. 1.5 ಲಕ್ಷಕ್ಕೆ i20. 1.5 ಲಕ್ಷಕ್ಕೆ ಸ್ಪೋರ್ಟ್ಸ್ ಮಾಡೆಲ್ 2011 ಮಾಡೆಲ್ ಪೆಟ್ರೋಲ್ i20
ಫಿಕ್ಸ್ಡ್ ಪ್ರೈಸು ಯಾವುದೇ ಕಾರಣಕ್ಕೂ ನೆಗೋಷಿಯಬಲ್ ಮಾಡಲ್ಲ ಸರ್. Okay. 165 ನೆಗೋಷಿಯೇಟ್ ಮಾಡಿದ್ದೀನಿ. 1.5 ಲಕ್ಷ ಓಪನ್ ಚಾಲೆಂಜ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ. ಓಕೆ 11 ಮಾಡಲ್ ಸ್ಪೋರ್ಟ್ಸ್ ವಿತ್ NOC ಕರ್ನಾಟಕ ನೋಡ್ತೀರಾ 2 ಲಕ್ಷಕ್ಕೆ ಮಾಡಿಕೊಟ್ಬಿಡ್ತೀನಿ. 2011 ಮಾಡಲ್ ಗಾಡಿ 11 ಮಾಡಲ್ ಸ್ಪೋರ್ಟ್ಸ್ ಗಾಡಿ ವಿತ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. Okay. ಅದೇ ರೀತಿ ಡಸ್ಟರು ಕೂಡ ಈ ಸಲ ಫ್ಯಾನ್ಸಿ ಪ್ರೈಸು ಸ್ವಲ್ಪ ಆಚೆ ಇದೆ ಗಾಡಿಗಳಂತ ಡಸ್ಟ್ ಇದೆ ಅಷ್ಟೇ. ಡಸ್ಟ್ ಆಗಿದೆ, ತಲೆ ಕೆಡ್ಸ್ಕೊಬಿಡಿ. ನೀಟಾಗಿ ನಮ್ದೇ ವಾಷಿಂಗ್ ಇದೆ, ನಮ್ದೇ ಪಾಲಿಶಿಂಗು ಕೂಡ ಇದೆ. ಈವನ್ ಕಂಪ್ಲೀಟ್ ಆಗಿ ನೀಟಾಗಿ ವಾಶ್ ಮಾಡಿ ಪಾಲಿಶ್ ಮಾಡಿ ಕಂಪ್ಲೀಟ್ ವೆಹಿಕಲ್ಸ್ ಕೊಡ್ತೀನಿ. 2013 ಮಾಡಲ್ ಡಸ್ಟರು 225 ಕೊಡ್ತೀನಿ. ಸೊ 225 ಡಸ್ಟರ್ 225 13 ಮಾಡಲ್ ಡಸ್ಟರ್ 2,25,000ಗೆ 13 ಮಾಡಲ್ 85 PS ಡಸ್ಟರ್ ಬ್ಲ್ಯಾಕ್ ಕಲರ್ 225 ವಿತ್ NOC ಕೊಡ್ತೀನಿ. ಕರ್ನಾಟಕ ನೋಡೋರಿಗೆ 3 ಲಕ್ಷ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಓಕೆ 3 ಲಕ್ಷಕ್ಕೆ ಅದು 85 PS 110 PS ಅಲ್ಲ 85 PS ಸಿಗ್ತಾ ಇರೋದು, ಒಳ್ಳೆ ಮೈಲೇಜ್ ಗಾಡಿ. ಸೊ ಚೌಲೆ ಸ್ಪಾರ್ಕ್ ಸರ್, ಸ್ಪಾರ್ಕ್ ನೋಡೋರಿಗೆ ಆಫರ್ ಕೊಟ್ಬಿಡೋಣ, ಹೇಳಿ ಸರ್. 80,000 ಕೊಟ್ಬಿಡೋಣ. ಸೊ ಸ್ಪಾರ್ಕ್ 80,000ಕ್ಕೆ ಇನ್ನ ಬೇಡ, ಇನ್ನ 5,000 ಕಡಿಮೆ ಮಾಡ್ಬಿಡಿ ಸುನಿಲ್ ಸರ್. 75,000 ಕೊಡೋಣ. 12 ಮಾಡಲ್ ಸ್ಪಾರ್ಕ್ ಕೇವಲ 75,000 ವಿತ್ NOC ರೆಡಿ ಇರೋ ಗಾಡಿ. ಓಕೆ ಅದೇ ರೀತಿ ವ್ಯಾಗನರ್ ಇನ್ನೊಂದು ಆಪ್ಷನ್ ಅಲ್ಲಿ ಒಂದು ವ್ಯಾಗನರ್ ಹೋಯ್ತಾ, ಇನ್ನೊಂದು ವ್ಯಾಗನರ್ ಬೇಕಾ? ಪಂಜಾಬ್ ರಿಜಿಸ್ಟರ್ಡ್ ಇದು ಕೂಡ 2012 ಮಾಡಲ್ ವ್ಯಾಗನರ್ ಕೇವಲ ಇದು 1,75,000 ಜಸ್ಟ್ ಸ್ವಲ್ಪ ಧೂಳಿದೆ ಅಷ್ಟೇನೆ. ನೀಟಾಗಿ ರಿಫೈವ್ ಮಾಡಿ ಕೊಡ್ತೀನಿ. ಜಸ್ಟ್ 1,75,000 ವಿತ್ NOC 225 ವಿತ್ ಕೆ ಕೂಡ ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಸ್ಕೋಡಾ ಫ್ಯಾಬಿಯಾ ನೋಡೋರಿಗೆ 2010 ಮಾಡಲ್ಲು ಸೆಕೆಂಡ್ ಓನರ್ ಪೆಟ್ರೋಲ್ 1,75,000 ವಿತ್ ಕಂಪ್ಲೀಟ್ ಫ್ರೆಶ್ 5 years FC ಸಮೇತ ಮಾಡ್ಕೊಡ್ತೀನಿ. ಓಕೆ ಸ್ವಿಫ್ಟ್ ನೋಡೋರಿಗೆ 10 ಮಾಡಲ್ಲು ವಿತ್ ಸರ್ ಈ ಗಾಡಿ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಈ ಗಾಡಿ ಓಡಿಸ್ಲಿ ಸರ್, ಸಖತ್ತಾಗಿ ಮೇಂಟೈನ್ ಮಾಡೋನು ಸರ್ ಮಾತ್ರ. ಓಕೆ ನಾನು ಆಲ್ಮೋಸ್ಟ್ ಒಂದು ಬೈಕ್ ಓಡಿಸಾಡ್ತೆ, ಇವಾಗ ಸ್ವಲ್ಪ ಫಿಟ್ನೆಸ್ ಎಕ್ಸ್ಪೈರ್ ಆಗಿದೆ ಅಂತ ನಿಲ್ಸಿದ್ದೀನಿ ಅಷ್ಟೇ. ನೀಟಾಗಿ FC ಮಾಡಿ ನಿಮಗೆ ವಿತ್ NOC ಮಾಡಿಕೊಡ್ತೀನಿ. 1,85,000 ಕೊಡ್ತೀನಿ ಸರ್. ಗಾಡಿ ಎಬ್ಬನಾಗಿ ಮೇಂಟೈನ್ ಮಾಡೋರು ಸರ್ ಮಾತ್ರ. ಇನ್ನೊಂದು ಸ್ಪಾರ್ಕ್, ಒಂದು ಸ್ಪಾರ್ಕ್ ಹೋಯ್ತು ಪಾಪ ಕಲಿಯೋರಿಗೆ, ಇನ್ನೊಂದು ಸ್ಪಾರ್ಕ್ ಬೇಕಾ? 60,000 ಕೊಟ್ಬಿಡೋಣ. 60,000ಗೆ ಶವರ್ ಲೈಟ್ ಸ್ಪಾರ್ಕ್, ಅದು ಕೂಡ 11 ಮಾಡಲ್. 12 ಮಾಡಲ್ ಬೇಕಾ? 75,000 ಕೊಟ್ಬಿಡ್ತೀನಿ. 11 ಮಾಡಲ್ ಬೇಕಾ? 60,000 ಕೊಡ್ತೀನಿ. ರಿಡ್ಸ್ ಈ ಗಾಡಿಗೆ ಇವತ್ತಿನ ಚಾನ್ಸ್ ಪ್ರೈಸು ಉಗಾದಿ ಹಬ್ಬ ಮಾರ್ಚ್ ಎಂಡ್ ಮುಗಿಯೋಷ್ಟೊತ್ತಿಗೆ ಏಪ್ರಿಲ್ 1st ತಗೊಳ್ಳೋರಿಗೆ ಈ ಆಫರು 1,80,000 ಕೊಡ್ತೀನಿ ಸರ್. ರಿಡ್ಸ್ 13 ಮಾಡಲ್, ಅದು 13 ಮಾಡಲ್ ಡೀಸೆಲ್ ಗಾಡಿ, VDI ಗಾಡಿ, ಡೀಸೆಲ್ ಗಾಡಿ VDI ಗಾಡಿ, ಡ್ಯೂಯಲ್ ಟೋನ್ ಡ್ಯಾಶ್ಬೋರ್ಡ್ ಗಾಡಿ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಗಾಡಿ, A1 ಡೀಸೆಲ್ ಇಂಜಿನ್. 13 ಮಾಡಲ್ ರಿಡ್ಸ್ ನೋಡ್ಕೊಳ್ಳಿ, ಮಾರ್ಕೆಟಲ್ಲಿ 3.5 ಕಡಿಮೆ ಯಾರು ಕೊಡಲ್ಲ. 1,80,000 ಕೊಡ್ತಾ ಇದ್ದೀನಿ ಗಾಡಿ ವಿತ್ NOC ಕೊಡ್ತಾ ಇದ್ದೀನಿ. 13 ಮಾಡಲ್ ರಿಡ್ಸ್ ಕೂಡ ಅದರಲ್ಲೂ ವಿತ್ ನೀಟಾಗಿ ಪಾಲಿಶ್ ಮಾಡಿ ರಬ್ಬಿಂಗ್ ಹಾಕಿ ಬ್ರ್ಯಾಂಡ್ ನ್ಯೂ ಕಾರ್. ನಮಗೆ ಏನ್ ಬೇಕಾಗಿದೆ, ಮೈ ಮೇಲೆ ಬಟ್ಟೆ ಕೊಳೆ ಇದ್ರೂ ವಾಶ್ ಮಾಡಿದ್ರೆ ನೀಟಾಗಿ ಬಿಡ್ತೀವಿ. ಮೇನ್ ಬೇಕಾಗಿರೋದು ಚೆಕ್ ಮಾಡಿ ತಗೊಂಡೋಗ್ಲಿ, ನೀಟಾಗಿ ನಾನು ವಾಶ್ ಮಾಡಿ ಗಾಡಿ ಕೊಡ್ತೀನಿ, ನನ್ನ ಗ್ಯಾರಂಟಿ. ಓಕೆ ಸರ್, ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಮೋಸ್ಟ್ ಡಿಮ್ಯಾಂಡಿಂಗು ಸರ್. ಸ್ವಿಫ್ಟ್ ಡಿಸೈರ್ ಅಂದ್ರೆ 2010 ಮಾಡಲ್ ಡಿಸೈರು ZXi ಪೆಟ್ರೋಲ್ ವೇರಿಯಂಟ್ ವಿತ್ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಗಾಡಿ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ವಿತ್ ಫ್ರೆಶ್ FC ಮಾಡಿಕೊಡಿ ಅನ್ನೋರಿಗೆ 2,35,000ಗೆ ವಿತ್ FC ಮಾಡಿಕೊಡ್ತೀನಿ. ಇಲ್ಲ ಸರ್ FC ನಾವೇ ಮಾಡ್ಕೊತೀವಿ, ನಮಗೆ ಗೊತ್ತಿರೋರು ಇದ್ದಾರೆ ಅನ್ನೋರಿಗೆ ಆಸ್ ಇಟ್ ಈಸ್ ಅಲ್ಲಿ ಬೇಕಂದ್ರೆ 2,10,000ಗೆ ಆಸ್ ಇಟ್ ಈಸ್ ವಿತ್ ಕಂಡೀಷನ್ ಕೂಡ ಕೊಟ್ಬಿಡ್ತೀನಿ. I20 ಡಿಮ್ಯಾಂಡಿಂಗ್ ಅಲ್ಲಿ 820 ಅಲ್ವಾ ಅಂದ್ರಿಗೆ ಈ ಗಾಡಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಪ್ಲಸ್ CNG ಗಾಡಿ. ಪೆಟ್ರೋಲ್ ಪ್ಲಸ್ CNG ಗಾಡಿಗಳು ಎಷ್ಟು ಜನ ಹುಡುಕ್ತಾ ಇದ್ದಾರೆ. 2012 ಮಾಡಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋ 2012 ಮಾಡಲ್ Hyundai I20 ಪೆಟ್ರೋಲ್ CNG. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,60,000 1,60,000ಗೆ ಪೆಟ್ರೋಲ್ ಪ್ಲಸ್ CNG I20 ಕೊಡ್ತಾ ಇದ್ದೀನಿ ವಿತ್ NOC. ಕರ್ನಾಟಕ ನೋಡ್ತೀರಾ ಅನ್ನೋರಿಗೆ 2 ಲಕ್ಷ ಕೊಡಲಿ. 12 ಮಾಡಲ್ ಫಿಕ್ಸ್ಡ್ ಪ್ರೈಸ್, 5 ರೂಪಾಯಿನೂ ಕಡಿಮೆ ಮಾಡಲ್ಲ ಸರ್. 2 ಲಕ್ಷಗೆ ಕೆ ಮಾಡಿ ಕೊಡ್ತಾ ಇದ್ದೀನಿ 12 ಮಾಡಲ್. ಪಕ್ಕದಲ್ಲೇ ಒಂದು ಚೌಲೆ ಸ್ಪಾರ್ಕ್ ಇದೆ ಸರ್, ಧಮಾಕ ಇದು. ಏನ್ ಸರ್? 13 ಮಾಡಲ್ ಸ್ಪಾರ್ಕ್ 80,000 ಕೊಟ್ಬಿಡೋಣ. 80,000 ಸ್ಪಾರ್ಕ್ ಕೊಟ್ಬಿಡೋಣ. ವೈಟ್ ಕಲರ್ 13 ಮಾಡಲ್ ನ್ಯೂ ಶೇಪ್ ಸ್ಪಾರ್ಕ್, ಅದನ್ನು ಸೆಕೆಂಡ್ ಶೇಪ್ ಆಫರ್ ಕೊಟ್ಬಿಡೋಣ ಸರ್. 2.5 ತಗೊಂಡವರಿಗೆ ಸ್ಪಾರ್ಕ್ ಫ್ರೀ. 2.5ಗೆ I20 ತಗೊಳ್ಳೋರಿಗೆ ಶವರ್ ಲೈಟ್ ಸ್ಪಾರ್ಕ್ ಫ್ರೀ. ಏನ್ ಸರ್ ಇಷ್ಟೊಂದು ಆಫರು? ಒಳ್ಳೆ ಪ್ರೈಸ್, ಎರಡು ಪ್ರೈಸ್ ಈ ಸಲ ಸರ್. ಸೀರಿಯಸ್ಲಿ ಕಾಮಿಡಿ ಇಲ್ಲ, ಇದು ಫನ್ ವಿಡಿಯೋ ಇಲ್ಲ. ಟು ಬಿ ಫ್ರ್ಯಾಂಕ್ ರಿಯಲ್ ಆಗಿ ಹೇಳ್ತಾ ಇದ್ದೀನಿ. 2.5 ಲಕ್ಷಗೆ I20 ವ್ಯಾಪಾರ ಮಾಡಿದವರಿಗೆ ಶವರ್ ಲೈಟ್ ಸ್ಪಾರ್ಕ್ ಫ್ರೀಯಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಅದರಲ್ಲೂ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ಮಾತ್ರ. ಕಾಮಿಡಿ ವಿಡಿಯೋ, ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು.
2,50,000 I20 ತಗೊಳ್ಳೋರಿಗೆ ಶವರ್ಲೈಟ್ ಸ್ಪಾರ್ಕ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಈ ಸ್ವಿಫ್ಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಪ್ಪ ಅಂತಂದ್ರೆ ಏನ್ ಸರ್? ಓಪನ್ ಚಾಲೆಂಜ್ ಅಲ್ಲಿ ಕೊಡ್ತೀನಿ ಗಾಡಿ. 2011 ಮಾಡಲ್ ಸ್ವಿಫ್ಟ್ VDI ಡೀಸೆಲ್ ಗಾಡಿ, 11 ಮಾಡಲ್ ಗಾಡಿ, ಮ್ಯಾಗ್ವಿಲ್ ಇರೋ ಗಾಡಿ. 195 ಈವನ್ 194ಗೂ ಆಗಲ್ಲ. 1,95,000 ವಿತ್ NOC 2.5 ಲಕ್ಷ ಕೆ ಮಾಡ್ಕೊಡ್ತೀನಿ. 2.5 ಲಕ್ಷ ಕೇನೆ ಮಾಡ್ಕೊಡ್ತೀನಿ. ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ 1 ವರ್ಷ ಓಡಿಸ್ಬಿಟ್ಟು ತಗೋಬರ್ಲಿ 230 ನಾನೇ ವಾಪಸ್ ತಗೋತೀನಿ ಸರ್. ಮಾರಿದ್ರು 3 ಲಕ್ಷಕ್ಕೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದೀನಲ್ಲ ಚಾಲೆಂಜು. ಓಕೆ, 1 ವರ್ಷ ಓಡಿಸ್ಬಿಟ್ಟು ತಗೋಬರ್ಲಿ 230 ನಾನು ತಗೋತೀನಿ. ಇವಾಗ ತಗೊಳ್ಳೋರಿಗೆ 2.5 ಲಕ್ಷ ಕರ್ನಾಟಕ ಮಾಡ್ಕೊಡ್ತೀನಿ. ಬೇಡ ಸರ್ NOC ತೆಕ್ಕೊಟ್ಬಿಡಿ ಸಾಕು, 195 NOC ತೆಕ್ಕೊಟ್ಬಿಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಫಾರ್ಡ್ ಫಿಗೋ ಇದೆ ಸರ್. 2014 ಮಾಡಲ್ ಅಲ್ಲಿ ಫಿಗೋ ನೋಡೋರಿಗೆ ಕೇವಲ 1,25,000 ಮಾತ್ರ. ಓಕೆ, 1,25,000ಗೆ 2014 ಮಾಡಲ್ ಫಿಗೋ, ಅದರಲ್ಲೂ ಡೀಸೆಲ್ ವಿತ್ NOC ಕೊಡ್ತಾ ಇದೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ ನೋಡೋರಿಗೆ ಡಿಸೆಂಬರ್ ಮಂತ್ 2010 ಮಾಡಲ್ಲು, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ವಿತ್ ಕರ್ನಾಟಕ ಆಗಿದೆ. ಬರೀ ನಂಬರ್ ಬರ್ಬೇಕಷ್ಟೇ. 275ಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ಅದೇ ರೀತಿ ರೆಕ್ಸ್ಟರ್ ನೋಡೋರಿಗೆ ಬ್ಲಾಕ್ ಕಲರ್ ಅಲ್ಲಿ ಒಂದು ಡಾಕ್ಟರ್ ಡ್ರಿವನ್ ವೆಹಿಕಲ್, ಡೀಸೆಲ್ ಆಟೋಮ್ಯಾಟಿಕ್ 2013 ಮಾಡಲು, ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಏನೇ. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 475 ಮಾಡ್ಕೊಡ್ತಾ ಇದೀನಿ. ಅದರಲ್ಲೂ ನೆಗೋಷಿಯಬಲ್ ಕೂಡ ಆಗುತ್ತೆ. ಡಾಕ್ಟರ್ ಡ್ರಿವನ್ ವೆಹಿಕಲ್ ಚೆನ್ನಾಗಿದೆ ಮೇಂಟೈನ್. ಅದೇ ರೀತಿ ಒಂದು ಝೈಲೋನ್ ಇತ್ತಿದೆ ಬ್ಲಾಕ್ ಅಲ್ಲಿ. ಕಂಪ್ಲೀಟ್ ಡೀಟೇಲ್ಸ್ ವಾಟ್ಸ್ಆಪ್ ಅಲ್ಲೂ ಕೂಡ ಪಿಂಗ್ ಮಾಡಿ ಕಳ್ಸಿಕೊಡ್ತೀನಿ. 2011 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 2,25,000ಗೆ ವಿತ್ NOC ಕೂಡ ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರಿಗೆ ಟ್ಯಾಕ್ಸ್ ವೇರಿಯೇಷನ್ ಮಾಡಿ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. ಅದೇ ರೀತಿ ಕಂಪ್ಲೀಟ್ ಆಗಿ ಇವತ್ತು ಸ್ಟಾಕು ನೋಡಿದಿರಾ. ನಮ್ಮ ರಂಜಾನ್ ಹಬ್ಬ, ನಮ್ಮ ಯುಗಾದಿ ಹಬ್ಬ, ಒಬ್ಬಟ್ಟು ತಿನ್ನಬೇಕು ಎಲ್ಲರ ಮನೇಲಿ. ಇವಾಗಿರೋ ಸಿಚುವೇಶನ್ನಲ್ಲಿ ವಾರ್ಸ್ಗಳು ನಡೀತಾ ಇದೆ. ಹ್ಯಾವ್ ಎ ಸೇಫ್ ಡ್ರೈವ್. ಎಲ್ಲರೂ ಮನೇಲಿ ಸುರಕ್ಷಿತವಾಗಿರಿ ಎಲ್ಲರೂ. ಅದೇ ಹೇಳ್ತಾ ಈ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ನಿಮ್ಮ ಕನಸಿನ ಗಾಡಿ ನಮ್ಮ ಚಾಂಪಿಯನ್ ಕಾರ್ಸಲ್ಲಿ ಸಿಗ್ನಾ ಅಂತ ಬಯಸ್ತೀನಿ. ಧನ್ಯವಾದಗಳು.